ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಇವತ್ತು ಬಿಡುಗಡೆ ಆಗುತ್ತೆ, ನಾಳೆ ಬಿಡುಗಡೆ ಆಗುತ್ತೆ, ಈಗ ನಾಡಿದ್ದಿಂದ ಬಿಡುಗಡೆ ಆಗುತ್ತೆ. ಈ ರೀತಿಯಾಗಿ ಊಹಾಪೋಹಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಖಂಡಿತವಾಗ್ಲೂ ಯಾವ ಡೇಟಿಗೆ, ಯಾವ ದಿನಾಂಕದೊಳಗಡೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ 11ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಮತ್ತು ಈಗ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಏನು ಚರ್ಚೆ ಆಗಿದೆ, ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂಥೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡುವಂಥ ಕೆಲಸ ಮಾಡ್ತೀನಿ. ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸದಾಗಿ ಚಾನಲ್ ನೋಡ್ತಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈ ಹಿಂದೆ ನಾನು ಒಂದು ವಾರದ ಹಿಂದೆ ಹೇಳಿದ್ದೆ, ಈಗ ಸದ್ಯದಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸ್ತಾರೆ. ಅದರಲ್ಲಿ ಏನು ಈಗ ಕಾಂಗ್ರೆಸ್ನಲ್ಲಿ ಅಸಮಾಧಾನಗೊಂಡಿರ್ತಕ್ಕಂತಹ ಕೆಲವೊಂದೊಂದು ಮುಖಂಡರುಗಳಿಗೆ ಈಗ ಆಲ್ರೆಡಿ CM ಸಿದ್ದರಾಮಯ್ಯನವರು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಯಾರೂ ಕೂಡ ಗ್ಯಾರಂಟಿಗಳ ವಿರುದ್ಧವಾಗಿ ಮಾತನಾಡೋ ಹಾಗಿಲ್ಲ. ಗ್ಯಾರಂಟಿಗಳನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಲ್ಲ, ಮುಂದುವರಿಸ್ತೀವಿ. ಯಾವ ಒಬ್ಬ ಶಾಸಕರಾಗಲಿ ಸಚಿವರಾಗಲಿ ಗ್ಯಾರಂಟಿ ವಿರುದ್ಧ ಮಾತಾಡಲೇಬಾರ್ದು ಅಂಥೇಳಿ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಇದ್ರ ಬಗ್ಗೆ ನಿಮಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಹೇಳಿದ್ದಾರೆ ಅಂತ ನಿಮಗೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಅವರ ಒಂದು ಫೇಸ್ಬುಕ್ ಪೇಜಲ್ಲಿ ಕೂಡ ಶೇರ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಒಂದು 5 ಗ್ಯಾರಂಟಿಗಳನ್ನು ನಾವು ಬಂದ್ ಮಾಡಲ್ಲ, ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಈ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹೋಗಿದೆ ಅಂತ ಅಧಿಕಾರಿಗಳ ಜೊತೆ ಇದರ ಬಗ್ಗೆ ಚರ್ಚೆಯನ್ನು ನಡೆಸಿ ಅನ್ನಭಾಗ್ಯ ಯೋಜನೆ ಎಷ್ಟು ಕಂತು ಯಾರ್ಯಾರಿಗೆ, ಅವ್ರ ಹತ್ರ ಈಗ ಆಲ್ರೆಡಿ ಡೀಟೇಲ್ಸ್ ಇದ್ದೇ ಇರುತ್ತೆ, ಓಕೆನಾ. ನೀವು ಯಾವಾಗ ಅರ್ಜಿ ಹಾಕಿದ್ದೀರಾ, ನಿಮಗೆ ಎಷ್ಟು ಕಂತು ಬಿಡುಗಡೆ ಆಗಿದೆ, ಯಾರಿಗಿನ್ನೂ GST ಇನ್ಕಮ್ ಟ್ಯಾಕ್ಸ್ ಅಂತ ಬಂದು ಯಾರು ರಿಜೆಕ್ಟ್ ಆಗಿದೆಯೋ ಅನ್ನೋ, ಯಾರ್ದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯೋ ಅವ್ರದ್ದು ಹೊರತುಪಡಿಸಿ ಬೇರೆ ಎಲ್ಲ ಫಲಾನುಭವಿಗಳ ಡೀಟೇಲ್ಸನ್ನು ತೆಗೆದುಕೊಂಡು ಯಾರಿಗೆ ಬಾಕಿ ಕಂತುಗಳನ್ನು ಬಿಡುಗಡೆ ಮಾಡಬೇಕು ಮತ್ತು 11ನೇ ಕಂತು ಯಾವಾಗ ಬಿಡುಗಡೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಈ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಚರ್ಚೆಯನ್ನು ನಡೆಸಿದ್ದಾರೆ. ವಿತ್ ಪ್ರೂಫ್ ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ಸ್ಕ್ರೀನಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು. ಗ್ಯಾರಂಟಿಗಳಿಗೆ ಯಾವುದೇ ತೊಂದರೆ ಇಲ್ಲ, ನಾವು ಖಂಡಿತವಾಗ್ಲೂ ಮುಂದುವರಿಸ್ತೀವಿ ಅಂದಿದ್ದಾರೆ. ಈಗ ನಿಮಗೆ 11ನೇ ಕಂತಿನ ಹಣದ ಬಗ್ಗೆ ಹೇಳಬೇಕು ಅಂದರೆ ಈಗ ಒಂದು ಟ್ರಯಲ್ ಅಂಥೇಳಿ ಎಲ್ಲವೂ ರೆಡಿ ಮಾಡಿಕೊಂಡು ಯಾವುದೇ ತಾಂತ್ರಿಕ ದೋಷ ಆಗಬಾರ್ದು ಅಂತ ಕೆಲವೊಬ್ಬೊಬ್ಬರು ನೀವು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ. ನಾನು ಕೂಡ ನೋಡ್ತಾ ಇದ್ದೀನಿ, ಇಲ್ಲ ಸರ್ ಯಾರು ಬಂದಿದೆ ಅಂತ ಸುಮ್ಮನೆ ಹಾಕ್ತಾ ಇದ್ದಾರೆ, ಅವ್ರಿಗೆ ನಿಜವಾಗ್ಲೂ ಹಣ ಬಂದಿಲ್ಲ ಅಂಥೇಳಿ. ಹಾಗಂತ ಅಲ್ಲ, ನಮ್ಮ ಚಾನಲ್ ಒಂದೇ ಅಲ್ಲ, ಕಮ್ಯುನಿಟಿ ಪೋಸ್ಟಲ್ಲೂ ನೀವು ಚೆಕ್ ಮಾಡ್ಬೋದು. ಒಂದು 5% ಜನ ಹಣ ನಮಗೆ ಗೃಹಲಕ್ಷ್ಮಿ 11ನೇ ಕಂತು ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿದ್ದಾರೆ, ವೋಟ್ ಕೂಡ ಮಾಡಿದ್ದಾರೆ. ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ, ಯಾವುದೇ ಈಗ ಅಂತಲ್ಲ, ನಾನು ಅವಾಗಿಂದನೂ ಚೆಕ್ ಮಾಡ್ತಾನೆ ಬರ್ತಾಯಿದ್ದೀನಿ. ಪ್ರತಿ ಕಂತುಗಳಲ್ಲೂ ಕೂಡ ಒಮ್ಮೆ ಎಲ್ಲವನ್ನ ರೆಡಿ ಮಾಡಿಕೊಂಡು, ಓಕೆನಾ, ಒಂದು ಸಾರಿ ನಿಮಗೆ 11ನೇ ಕಂತಿನ ಹಣ ಬಿಡುಗಡೆ ಮಾಡಬೇಕು ಅಂದರೆ ಸರ್ಕಾರದಿಂದ ಅಪ್ರೂವಲ್ ತೊಗೊಂಡು ಹಣಕಾಸು ಇಲಾಖೆಗೆ ಕಳಿಸ್ತಾರೆ. ಹಣಕಾಸು ಇಲಾಖೆ ಎಲ್ಲವನ್ನು ಚೆಕ್ ಮಾಡಿ ಎಷ್ಟು ಜನರಿಗೆ ಅಮೌಂಟನ್ನು ಸ್ಯಾಂಕ್ಷನ್ ಮಾಡಬೇಕು ಅಂಥೇಳಿ ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಆ ಒಂದು ಏನು ಟೋಟಲ್ ವೆಚ್ಚ ಅನ್ವಯಿಸುತ್ತೆ, ಅಂದರೆ ಹೊಸದಾಗಿ ಅರ್ಜಿ ಹಾಕ್ತವ್ರದ್ದು ಮತ್ತು ಈಗ ಹಳೆಯ ಫಲಾನುಭವಿಗಳದ್ದು ಎಲ್ಲ ಸೇರಿಸ್ಬಿಟ್ಟು ಒಂದು ಬಡ್ಜೆಟ್ ಅಂತ ಹೇಳಿ ಇಷ್ಟು ಅಮೌಂಟನ್ನು ಮಹಿಳಾ ಮತ್ತು ಮಕ್ಕಳ ಕುಟುಂಬದ ಅಭಿವೃದ್ಧಿ ಇಲಾಖೆಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ, ಓಕೆನಾ. ಅಲ್ಲಿಂದ ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಆಗ್ತಾ ಹೋಗುತ್ತೆ. ಇದು ಯೂಶುವಲ್ ಪ್ರೊಸೀಜರು. ಇದ್ರ ಪ್ರಕಾರ ನಿಮಗೆ ಹೇಳಬೇಕು ಅಂದರೆ, ನಾನು ಎಲ್ಲೂ ಕೂಡ ಯಾವುದೇ ಸರ್ಕಾರದ ಅಧಿಕಾರಿಯೂ ಕೂಡ ಎಲ್ಲೂ ಕೂಡ ಇಂಥ ದಿನವೇ ಬಿಡುಗಡೆ ಆಗುತ್ತೆ ಅಂತ ಯಾವುದೇ ದಿನಾಂಕವನ್ನು ನಿಗದಿ ಮಾಡಿಲ್ಲ. ಬಟ್ ಆದರೆ ನಿಮಗೆ ಮ್ಯಾಕ್ಸಿಮಮ್ ಜೂನ್ 30 ಒಳಗಡೆ ನಿಮಗೆ 11ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ, ಓಕೆನಾ. ಈಗ ಜಸ್ಟ್ ಬಿಡುಗಡೆ ಆಗಿರೋದು ಟ್ರಯಲ್ ಮಾತ್ರ. ರಿಯಲ್ ಆಗಿ ಇನ್ನೂ ಕೂಡ ನಿಮಗೆ ಜೂನ್ 30 ಒಳಗಡೆ ಎನಿ ಟೈಮ್ ಬಿಡುಗಡೆ ಆಗ್ಬೋದು. ಖಂಡಿತವಾಗ್ಲೂ ಕೂಡ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ಯಾರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ, ಓಕೆನಾ. ಈಗ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗೆ ಅದನ್ನು ಕೂಡ ಕೆಲವೊಬ್ಬೊಬ್ಬರು ಫೇಕ್ ನ್ಯೂಸು, ಏಪ್ರಿಲ್ ತಿಂಗಳ ಹಣನೇ ಬಿಡುಗಡೆ ಆಗಿಲ್ಲ, ನೀವು ಸುಮ್ಮನೆ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಅಂಥೇಳಿ ಕಮೆಂಟ್ ಮಾಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಆ ರೀತಿ ಇಲ್ಲ. ಏಪ್ರಿಲ್ ತಿಂಗಳ ಹಣ 50%ಗಿಂತ ಹೆಚ್ಚು ಜನರಿಗೆ ಬಿಡುಗಡೆ ಆಗಿರೋದು ನಿಜ. ನೀವು ಕೂಡ ಸಾಕಷ್ಟು ಜನ ಕನ್ಫರ್ಮೇಷನ್ ಮಾಡಿ ತಿಳಿಸ್ತಾ ಇದ್ದೀರಾ, ಅಕ್ಕಿ ಹಣ ಬಂದಿರೋದು ನಿಜ ಸರ್, ಬಟ್ ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಬಂದಿಲ್ಲ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ. 11ನೇ ಕಂತು ಬಿಡುಗಡೆ ಆಗಿರೋದು ಟ್ರಯಲ್ ಅಷ್ಟೇ, ಓಕೆನಾ. ಈಗ ನಿಮಗೆ ರಿಯಲ್ ಆಗಿ ಈಗ ಜೂನ್ 30 ಒಳಗಡೆ ಬಿಡುಗಡೆ ಆಗುತ್ತೆ. ಅನ್ನಭಾಗ್ಯ ಯೋಜನೆ ಹಣ ಫೆಬ್ರವರಿ ಮಾರ್ಚಿಂದ ಯಾರ್ಯಾರಿಗೆ ಬಂದಿಲ್ಲ ಅವ್ರಿಗೆ ಯಾರ್ಯಾರಿಗೂ ಪೇಮೆಂಟ್ ಪ್ರೋಗ್ರೆಸ್ ಅಂತ ಇದೆಯೋ DBT ಸ್ಟೇಟಸ್ಸು ಅವರೆಲ್ಲರಿಗೂ ಕೂಡ ಬಿಡುಗಡೆ ಆಗುತ್ತೆ. ಯಾರು ಕೂಡ ವರಿ ಮಾಡೋವಂಥ ಅಗತ್ಯ ಇಲ್ಲ. ಯಾಕೆಂದರೆ ಈಗ ಆಲ್ರೆಡಿ ಜನವರಿಲೂ ಸಹ ಇದೇ ರೀತಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗೆ ಹಣ ಬಿಡುಗಡೆ ಆಗೋದು ಡಿಲೇ ಆಗಿತ್ತು.
ಟೆಕ್ನಿಕಲ್ ಇಶ್ಯೂಯಿಂದ ಬಿಡುಗಡೆ ಆಗೋದು ಡಿಲೇ ಆಗಿದೆ ಅಂತ ಪಬ್ಲಿಕ್ ಟಿ ವಿಲೆಲ್ಲ ಬಂದಿತ್ತು. ಅದನ್ನು ಕೂಡ ನಿಮಗೆ ಶೇರ್ ಮಾಡಿದ್ದೆ. ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಗೆ ಅಧಿಕಾರಿಗಳ ಜೊತೆ ಮಾತಾಡಿ ಅದನ್ನು ಕೂಡ ಚರ್ಚೆ ಮಾಡಿದರಂತೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ. ಹಾಗಾಗಿ ಯಾವ ಮಂತ್ರಿಗಳ ಆಕ್ಷೇಪ ಕೂಡ ಈಗ ಸದ್ಯಕ್ಕೆ ಯಾವ ಗ್ಯಾರಂಟಿ ಕೂಡ ಬಂದ್ ಮಾಡುವ ಇದರಲ್ಲಿ ಇಲ್ಲ. ಹಾಗಾಗಿ ನಿಮಗೆ ಉಳಿದ ಬಾಕಿ ಕಂತುಗಳನ್ನು ಕೂಡ ಗೃಹಲಕ್ಷ್ಮಿ ಯೋಜನೆ ಬಾಕಿ ಕಂತಾಗಿರ್ಬೋದು, ಅನ್ನಭಾಗ್ಯ ಯೋಜನೆ ಬಾಕಿ ಕಂತುಗಳಾಗಿರ್ಬೋದು ಬಿಡುಗಡೆ ಮಾಡೇ ಮಾಡ್ತಾರೆ. ಇದು ಸ್ಪಷ್ಟವಾದ ನಿಲುವು ಸರ್ಕಾರದ್ದು, ಕಾಂಗ್ರೆಸ್ ಸರ್ಕಾರದ್ದು. ಹಾಗಾಗಿ ಯಾರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ. ಓಕೆನಾ. ಆಮೇಲೆ ಸಾಕಷ್ಟು ಜನ ಈಗ ಉದ್ಯೋಗಿನಿ ಯೋಜನೆ ಬಗ್ಗೆ ಯಾವಾಗ ಬಿಡುಗಡೆ ಮಾಡ್ತಾರೆ ಸರ್, ಉದ್ಯೋಗಿನಿ ಯೋಜನೆಗೆ ಬಿಡುಗಡೆ ಅಲ್ಲ ಸರ್, ಉದ್ಯೋಗಿನಿ ಅರ್ಜಿ ಯಾವಾಗ ಕಾಲ್ಫರ್ ಮಾಡ್ತಾರೆ, ನಮಗೆ ಅದು ಮಾಹಿತಿ ಕೊಡಿ ಸರ್, ಯಾವಾಗ ಲಾಸ್ಟ್ ಡೇಟು ಅಂತ ಕೇಳ್ತಾ ಇದ್ರಿ. ಉದ್ಯೋಗಿನಿ ಯೋಜನೆ ಆಗಿರ್ಬೋದು, ಬೇರೆ ಹೊಸ ಹೊಸ ಯೋಜನೆಗಳು ಕೂಡ ಇನ್ನೇನು ಸದ್ಯದಲ್ಲೇ ಶೀಘ್ರದಲ್ಲೇ ಚಾಲನೆಗೊಳ್ತವೆ. ಖಂಡಿತವಾಗ್ಲೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಒಂದೊಂದೇ ನಿಮಗೆ ಶುರು ಆಗ್ತಿದ್ದಂಗೆ ಮಾಹಿತಿಯನ್ನು ಕೊಡ್ತೇನೆ. ಕೆಲವೊಬ್ಬೊಬ್ಬರು ಸರ್ ಈ ಶ್ರಮ್ ಕಾರ್ಡ್ ಇದ್ದರೆ ಸಾಕು ನಮಗೆ ಪ್ರತಿ ತಿಂಗಳು 3,000 ಬರುತ್ತೆ ಅಂತ ಕೇಳ್ತಾ ಇದ್ದೀರಾ. ಈ ಶ್ರಮ್ ಕಾರ್ಡ್ ಇದ್ದ ತಕ್ಷಣ ನಿಮಗೆ ಪ್ರತಿ ತಿಂಗಳು 3,000 ಬರೋದಿಲ್ಲ. ಈ ಶ್ರಮ್ ಕಾರ್ಡ್ ಇದ್ದರೆ ನಿಮಗೆ 18ರಿಂದ 40 ವರ್ಷ ವಯಸ್ಸಿನ ಒಳಗಿರೋರು, ಆ ಮಧ್ಯ ವಯಸ್ಸಿನ ಒಳಗಿರೋರು ನೀವು ಪ್ರತಿ ತಿಂಗಳು ಇಷ್ಟು ಅಮೌಂಟ್ ಅಂತ ಕಟ್ತಾ ಹೋದರೆ ಮಾತ್ರ ನಿಮಗೆ 60 ವರ್ಷ ಆದ ನಂತರ ನಿಮ್ಮ ಖಾತೆಗೆ ನೇರವಾಗಿ 3,000 ರೂಪಾಯಿ ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ. ಇದು ಅಮೌಂಟ್ ಕಟ್ಟಿದರೆ ಮಾತ್ರ ಬರುವಂಥದ್ದು. ಅಮೌಂಟ್ ಕಟ್ಟಿಲ್ಲ ಅಂದರೆ ಯಾವ ಕಾರಣಕ್ಕೂ ಕೂಡ ಹಣ ಜಮಾ ಆಗಲ್ಲ. ಓಕೆನಾ. ಕಾರ್ಡ್ ಇದೆ ಅಂತ ಹೇಳಿ ನಿಮಗೆ ಪೆನ್ಷನ್ ಅಮೌಂಟನ್ನು ಪ್ರತಿ ತಿಂಗಳು ನಿಮಗೆ ಜಮಾ ಮಾಡೋದಿಲ್ಲ. ಕಡ್ಡಾಯವಾಗಿ ನೀವು ಈ ಶ್ರಮ್ ಕಾರ್ಡ್ ಹೊಂದಿದ್ದು ಅದರ ಜೊತೆಯಲ್ಲಿ ಈ ಶ್ರಮ್ ಕಾರ್ಡ್ ಅಂಡರಲ್ಲಿ ಬರುವಂತಹ ಪೆನ್ಷನ್ ಅಮೌಂಟಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅರ್ಜಿಯನ್ನು ಸಲ್ಲಿಸಿ ಪ್ರತಿ ತಿಂಗಳು ಆಟೋಮೆಟಿಕ್ ನಿಮ್ಮ ಅಕೌಂಟಿಂದ ದುಡ್ಡು ಕಟ್ಟಾಗುವ ಹಾಗೆ ಮಾಡ್ಕೋಬೇಕಾಗತ್ತೆ. ಈ ಥರ ಮಾಡಿದರೆ ಮಾತ್ರ ನಿಮಗೆ ಹಣ ಬರುವಂಥದ್ದು. ಓಕೆನಾ. ಆಮೇಲೆ ಲೇಬರ್ ಕಾರ್ಡು, ಈ ಶ್ರಮ್ ಕಾರ್ಡು ಎರಡೂ ಒಂದೇನಾ, ಅದು ಇದು ಬೇರೆನಾ, ಯಾವ ರೀತಿ ಬೆನಿಫಿಟ್ ಇರುತ್ತೆ, ಇದು ಲೇಬರ್ ಕಾರ್ಡಲ್ಲೂ ಪೆನ್ಷನ್ ಬರುತ್ತಾ ಅಂತ ಕೇಳ್ತಾ ಇದ್ದೀರಾ. ಲೇಬರ್ ಕಾರ್ಡಿಗೆ ಆದರೆ ನಿಮಗೆ ಯಾವುದೇ ರೀತಿ ಹಣ ಕಟ್ಟುವಂಥ ಅಗತ್ಯ ಇಲ್ಲ. ಲೇಬರ್ ಕಾರ್ಡ್ ನೀವು ಹೊಂದಿರೋರು, ನೀವು ಯಾರ ಒಂದು ಗುತ್ತಿಗೆದಾರರ ಹತ್ರ ಕೆಲಸ ಮಾಡ್ತೀರಾ, ಇಷ್ಟು ದಿನ ಕಂಪಲ್ಸರಿ ಕೆಲಸ ಮಾಡಬೇಕು ಅಂತ ರೂಲ್ಸ್ ಇರುತ್ತೆ. ಓಕೆನಾ. ಕೆಲಸ ಮಾಡಿದವರಿಗೆ ಮಾತ್ರ ಅದು ಅನ್ವಯಿಸುತ್ತೆ. ನೀವು ಸುಮ್ಮನೆ ಲೇಬರ್ ಕಾರ್ಡ್ ಇದೆ ಅಂದರೆ ನಿಮಗೆ ಪೆನ್ಷನ್ ಕೊಡೋಲ್ಲ. ಅದನ್ನೆಲ್ಲ ವೆರಿಫಿಕೇಷನ್ ಮಾಡಿಬಿಟ್ಟೆ ಕೊಡೋದು. ಲೇಬರ್ ಕಾರ್ಡ್ ಇದ್ದರೆ ಹಣ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಲೇಬರ್ ಕಾರ್ಡ್ ಇರೋರಿಗೆ 60 ವರ್ಷ ಆಗಿದೆ ಅಂದರೆ ಅವರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಯಾವುದೇ ರೀತಿ ತೊಂದರೆ ಇಲ್ಲ. ಓಕೆನಾ. ಈ ಶ್ರಮ್ ಕಾರ್ಡ್, ಲೇಬರ್ ಕಾರ್ಡ್ ಎರಡು ಡಿಫ್ರೆನ್ಸನ್ನು ನಿಮಗೆ ತಿಳಿಸ್ಕೊಡುವಂಥ ಕೆಲಸವನ್ನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಕೆಲವೊಬ್ಬೊಬ್ಬರು ಪೆನ್ಷನ್ ಹಣ ಬಂದಿಲ್ಲ ಸರ್, ನಮಗೆ 2 ತಿಂಗಳದು 3 ತಿಂಗಳದು ಜನವರಿಯಿಂದನೂ ಕೂಡ ಪೆನ್ಷನ್ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ. ಯಾರ್ಯಾರಿಗೆ ಪೆನ್ಷನ್ ಹಣ ಬಂದಿಲ್ಲ, ನಿಮ್ಮ ಹತ್ತಿರದ ತಾಲೂಕು ಆಫೀಸು ಅಥವಾ ತಹಶೀಲ್ದಾರ್ ಆಫೀಸಿಗೆ ಹೋಗಿ ಅಲ್ಲಿ ಅಧಿಕಾರಿಗಳನ್ನು ಭೇಟಿ ಮಾಡಿ ಹೊಸ NPCI ಮ್ಯಾಪಿನನ್ನು ಮಾಡಿಸಿ. ಈಗ ಆಲ್ರೆಡಿ ಸಾಕಷ್ಟು ಜನರಿಗೆ ನಾನು ಹೇಳಿದ್ದೀನಿ, ಅವ್ರು ಮಾಡಿಸಿದ್ದಾರೆ. ಮಾಡಿಸಿದವ್ರಿಗೆ ಈಗ ಆಲ್ರೆಡಿ ಸರ್ಕಾರದಿಂದ ಹಣ 1 ತಿಂಗಳು 2 ತಿಂಗಳು ಬಿಡುಗಡೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಬಿಡುಗಡೆ ಆಗುತ್ತೆ. ಖಂಡಿತವಾಗ್ಲೂ ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ. ಈಗ ಸದ್ಯಕ್ಕೆ ನಿಮಗೆ ಈ ಎಲ್ಲ ವಿಷಯಗಳ ಬಗ್ಗೆ ಇರ್ತಕ್ಕಂಥ ಲೇಟೆಸ್ಟ್ ಅಪ್ಡೇಟನ್ನು ಕೊಟ್ಟಿದ್ದೇನೆ. ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.